ಇಡೀ ರಾಜ್ಯದ ಜನರನ್ನ ತುದಿಗಾಲಲ್ಲಿ ನಿಲ್ಲಿಸಿರುವಂತಹ ಅಂಶ ಅಂದ್ರೆ ಸದ್ಯಕ್ಕೆ ಜಾತಿ ಗಣತಿ ವಿಚಾರ, ಅರ್ಥಾತ್ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೇಕ್ಷಣಾ ವರದಿ. ಇವತ್ತೇನಾಗುತ್ತೆ, ಕ್ಲೈಮ್ಯಾಕ್ಸ್ ಹಂತಕ್ಕಂತೂ ಬರ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬೆನ್ನಲ್ಲೇ ಕ್ಯಾಬಿನೆಟ್ ಸಭೆಯಲ್ಲಿನ ತೀರ್ಮಾನದ ಆಧಾರದ ಮೇಲೆ ರಾಜ್ಯದ ಬಲಿಷ್ಠ ಸಮುದಾಯಗಳು ಸರ್ಕಾರದ ವಿರುದ್ಧ ಮುಂದಿನ ಹಂತದ ಸಮರಕ್ಕೆ ತಯಾರಾಗಿ ನಿಂತಿದೆ. ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಮುಖಂಡರು ನೇರವಾಗಿ ತಮ್ಮ ಸಮುದಾಯದ ಶಾಸಕರಿಗೆ ಜಾತಿ ಗಣತಿ ವಿರೋಧ ಮಾಡಬೇಕು ನೀವು ಅಂತ ಸೂಚನೆಯನ್ನು ಕೊಟ್ಟಿದೆ. ಒಂದೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ಸಮುದಾಯದ ಶಾಸಕರ ಒತ್ತಾಯಕ್ಕೆ ಮಣಿಯದೇ ಇದ್ರೆ ರಾಜೀನಾಮೆ ಕೊಟ್ಟಾದರೂ ಸಮುದಾಯದ ಪರ ನೀವು ನಿಲ್ಲಬೇಕು ಅಂತ ಶಾಸಕರಿಗೆ ಆಗ್ರಹಿಸಿದೆ. ಸಮುದಾಯದ ಪರ ಶಾಸಕರು ನಿಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ನೇರ ಉತ್ತರವನ್ನು ಕೊಡುವಂತಹ ಎಚ್ಚರಿಕೆಯನ್ನು ಸಮುದಾಯದ ಮುಖಂಡರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 39 ಲಿಂಗಾಯತ ಶಾಸಕರಿದ್ದಾರೆ. ಅದರಲ್ಲಿ 34 ಜನ ಲಿಂಗಾಯತರಿದ್ದಾರೆ, ಇನ್ನೂ 4-5 ಜನ ರೆಡ್ಡಿ ಸಮುದಾಯಕ್ಕೆ ಸೇರಿದಂತಹ ಲಿಂಗಾಯತರಿದ್ದಾರೆ. ಆಮೇಲೆ 23 ಒಕ್ಕಲಿಗ ಶಾಸಕರಿದ್ದಾರೆ. ಇಂದಿನ ಕ್ಯಾಬಿನೆಟ್ ಹೈ ವೋಲ್ಟೇಜ್ ವೇದಿಕೆಯಾಗಿದ್ದು ಸಭೆ ಬಳಿಕ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ನಾನು ಹೇಳಿದ್ದು, ತುದಿಗಾಲಲ್ಲಿ ಎಲ್ಲರೂ ಇದ್ದಾರೆ. ರಾಜಕಾರಣಿಗಳು, ಸಮುದಾಯದ ಗಣ್ಯ ಅತಿ ಗಣ್ಯರು ಎಲ್ಲರೂ ಕೂಡ ಇದ್ದಾರೆ. ಜನ ಕೂಡ ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಚರ್ಚೆ ಆಗಬೇಕಾಗಿದ್ದು ನಿಜವಾಗ್ಲೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿ ಹಿಂದುಳಿದ ವರ್ಗದವ್ರದ್ದು ಹೇಗಿದೆ, ಯಾವ ಸಮುದಾಯದವ್ರದ್ದು ಹೇಗಿದೆ, ಯಾರ ಕೈಯಲ್ಲಿ 4 ಕಾಸು ಓಡಾಡ್ತಿದೆ, ಇದೆಲ್ಲ ಚರ್ಚೆ ಆಗಬೇಕಾಗಿತ್ತು. ಆದರೆ ಚರ್ಚೆ ಆಗ್ತಾ ಇರೋದು ನಂಬರ್ಸ್ ಬಗ್ಗೆ. ನಮ್ಮನ್ನು ಕಡಿಮೆ ತೋರಿಸಿದ್ದಾರೆ. ಸೊ ಪೊಲಿಟಿಕಲಿ ಕೂಡ ಟಿಕೆಟ್ ಸಿಗುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ, ಡಾಮಿನೆನ್ಸ್ ಕಡಿಮೆ ಆಗುತ್ತೆ, ಸವಲತ್ತುಗಳು ಕಡಿಮೆ ಆಗುತ್ತೆ. ಇದು ಸಮುದಾಯವಾರು ಆತಂಕ. ಈ ಕಾರಣಕ್ಕೆ ಹೋರಾಟಗಳು ನಡೀತಾ ಇದೆ. ಸೊ ಇವತ್ತೇನು ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಅಫ್ಕೋರ್ಸ್ ರಿಜೆಕ್ಟ್ ಅಂತೂ ಮಾಡೋದಕ್ಕಾಗಲ್ಲ. ರಿಜೆಕ್ಟ್ ಮಾಡೋರೇ ಆಗಿದ್ದಿದ್ರೆ ಅದನ್ನು ಎಲ್ಲ ಸಚಿವರ ಕೈಗೆ ಪ್ರತಿಯನ್ನು ಕೊಡ್ತಾ ಇರಲಿಲ್ಲ. ಸೊ ಉತ್ತಮ ಮಾರ್ಗ, ಮಧ್ಯಮ ಮಾರ್ಗ, ಕೊನೆಯ ಮಾರ್ಗ ಅಂತ ಒಂದು 3 ಮಾರ್ಗ ಇರ್ಬೋದು. ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಮುಖ್ಯಮಂತ್ರಿಗಳು ಅನ್ನೋದು ಪ್ರಶ್ನೆ. ನಾವು ಹೇಳಿದೇವಲ್ಲ, ನಮ್ಮ 39 ಶಾಸಕರು ರಾಜೀನಾಮೆ ಕೊಡಲೇಬೇಕು. 100% ಒತ್ತಾಯ ಮಾಡಲೇಬೇಕು. ಸಮಾಜಕ್ಕೆ ಅನ್ಯಾಯವಾದಾಗ ವೀರಶೈವ ಲಿಂಗಾಯತ ಶಾಸಕರು ಮತ್ತು ಸಚಿವರು ಗಟ್ಟಿ ಧ್ವನಿಯಿಂದ ನಿಂತ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಮ್ಮ 39 ಶಾಸಕರಾದಾಗಲೇ ಸರ್ಕಾರ ರಚನೆ ಆಗಿತ್ತು. ನಿಮ್ಗೆ ಗೊತ್ತಿರ್ಬೋದು, ಇತಿಹಾಸದಲ್ಲಿ ಯಾವುದೇ ಸರ್ಕಾರ ನೋಡಿ, ನಮ್ಮ ಸಮುದಾಯ ಶಾಸಕರು ಹೆಚ್ಚು ಯಾವ ಪಕ್ಷಕ್ಕೆ ಬರುತ್ತೋ ಆ ಪಕ್ಷ ರಾಜ್ಯದಲ್ಲಿ ಅಧಿಕಾರ ವಹಿಸ್ಕೊಂಡಿರ್ತದೆ. ಅವ್ರ ಮನೆ ಮುಂದೆ ಅವ್ರು ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಎಲ್ಲದಕ್ಕೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಬಹುಶಃ ಇದನ್ನೇನಾದರೂ ಜಾರಿಗೆ ತಂದ್ರೆ ಸರ್ಕಾರ ಪತನವಾಗ್ತಾ ಇದೆ ಅನ್ನುವಂಥ ಖಚಿತ ಅಭಿಪ್ರಾಯವನ್ನು ಕಾಂಗ್ರೆಸ್ ಪಕ್ಷದ ಧುರೀಣರೇ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಕೂಡ ಈ ಒಂದು ವರದಿಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಹಲವಾರು ಜಾತಿಗಳು ಬಿಟ್ಟು ಹೋಗಿವೆ. ಒಳ ಜಾತಿಗಳನ್ನು ವಿಂಗಡಣೆ ಮಾಡೋದರಿಂದ ಈ ಸಂಖ್ಯೆಯನ್ನು ಭಾಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದಾರೆ. ಈಗಾಗಲೇ ಅಖಿಲ ಭಾರತ ವೀರಶೈವ ಲಿಂಗಾಯತ ನಾವು ಮಹಾಸಭೆಯಿಂದಲೇ ಈ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಧ್ವನಿನೂ ಕೂಡ ಇದೆ. ಲಿಂಗಾಯತರಿಗೆ ಈ ಜಾತಿ ಗಣತಿ ವರದಿಯಲ್ಲಿ ಅನ್ಯಾಯ ಆಗಿದೆ. ಸರ್ಕಾರ ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಅದನ್ನು ಪರಿಶೀಲಿಸಬೇಕು. ದೋಷಪೂರಿತವಾಗಿರುವಂತಹ ಜನಗಣತಿಯನ್ನ ಸರ್ಕಾರ ಒಪ್ಪಿಕೊಳ್ಳುವುದರಿಂದ ಅನೇಕರಿಗೆ ಇದರಿಂದ ಅನ್ಯಾಯ ಆಗಬಹುದು. ಸುಮಾರು 100 ಉಪಜಾತಿಗಳನ್ನ ಈ ಒಂದು ಸಮೀಕ್ಷೆಯಲ್ಲಿ ಕೈ ಬಿಟ್ಟಿರುವಂತಹದ್ದು ಕೂಡ ಅತ್ಯಂತ ಆಘಾತಕಾರಿಯಾಗಿರುವಂತಹದ್ದು. ಇವತ್ತು ಸರ್ಕಾರ ಸ್ವೀಕಾರ ಮಾಡಿರುವಂಥ ಈ ಜಾತಿ ಗಣತಿ ವರದಿ ಅದು ಸಮರ್ಪಕವಾಗಿಲ್ಲ.